ಈಗ ಸುದ್ದಿಗಳ ವಿವರ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂಕೋಲೆಯ ನೂತನ ಯೋಜನಾ ಕಚೇರಿಯ ಉದ್ಘಾಟನಾ ಸಮಾರಂಭ ಶನಿವಾರ ಅದ್ಧೂರಿಯಾಗಿ ನಡೆಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ನ ಅಂಕೋಲೆಯ ನೂತನ ಯೋಜನಾ ಕಚೇರಿಯ ಉದ್ಘಾಟನಾ ಸಮಾರಂಭ ಪಟ್ಟಣದ ಪಶುವೈದ್ಯ ಆಸ್ಪತ್ರೆಯ ಎದುರು ರಾಷ್ಟ್ರೀಯ ಹೆದ್ದಾರಿ ಅಂಚಿಗೆ ಜ್ಞಾನಲಕ್ಷ್ಮಿ ಬಿಲ್ಡಿಂಗ್ನಲ್ಲಿ ಶನಿವಾರ ಅದ್ದೂರಿಯಾಗಿ ನಡೆಯಿತು. ನಂತರ ಹೊನ್ನಾರಕ ಸಭಾಭವನದಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿದ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷೆ ಸುಜಾತಾ ಗಾಂವ್ಕರ್ ಮಾತನಾಡಿ, ಶಿಸ್ತು, ಸಂಘಟನೆ ಮತ್ತು ಸಹಭಾಗಿತ್ವದ ಮೂಲಕ ಧರ್ಮಸ್ಥಳ ಯೋಜನೆ ಅನೇಕ ಮಹಿಳೆಯರ ಆರ್ಥಿಕ ವಿಕಾಸಕ್ಕೆ ದಾರಿ ಮಾಡಿಕೊಟ್ಟಿದೆ. ಜೊತೆಗೆ ಇಡೀ ಸಮುದಾಯದ ವಿಕಾಸಕ್ಕೂ ಕೈ ಜೋಡಿಸಿದೆ. ಇಂತಹ ಯೋಜನೆಯ ಲಾಭ ಪಡೆದು ಬದುಕು ಹೊಸನಾಗಿಸಿಕೊಳ್ಳಬೇಕು, ಪಡೆದ ಸಾಲದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಗ್ಗೆ ನಾವು ಏನು ಹೇಳಬೇಕಾಗಿಲ್ಲ. ಈಗಾಗಲೇ ಅನೇಕ ರೀತಿಯಲ್ಲಿ ನಮ್ಮ ಜನರ, ಅದರಲ್ಲೂ ನಾನು ಹೆಣ್ಣು ಮಕ್ಕಳಿಗೆ ಹೆಚ್ಚಿನದಾಗಿ ಹೇಳ್ತಾ ಇದ್ದೇನೆ, ಹೆಣ್ಣು ಮಕ್ಕಳ ಪರವಾಗಿ ನಮ್ಮ ಹೆಣ್ಣು ಮಕ್ಕಳ ಜೀವನವನ್ನ ಉತ್ತಮ ಸ್ಥಿತಿಗೆ ಏರಿಸಿ ಅವರ ಸರ್ವಾಂಗೀಣ ಅಭಿವೃದ್ಧಿಗೆ ಕಾರಣೀಭೂತರಾದಂತ ಹೇಳಿದ್ರೆ ನಮ್ಮ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳಬೇಕಾಗಿದ್ರೆ ತುಂಬಾ ಖುಷಿ ಅನಿಸ್ತಾ ಇದೆ. ಯಾಕಂದ್ರೆ ಇವತ್ತಿನ ಇದೊಂದೇ ಸಭೆಯನ್ನ ಅನೇಕ ಸಭೆಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ಆ ಸಭೆಗಳ ಮೂಲಕ ನಮ್ಮ ಎಲ್ಲ ಮಹಿಳೆಯರು ಅಚ್ಚುಕಟ್ಟಾಗಿ ಶಿಸ್ತಾಗಿ ಬಂದು ಆ ಸಭೆಗಳಲ್ಲಿ ಅಲಂಕರಿಸಿ, ಯಾಕಂದ್ರೆ ಇದು ಒಂದು ಶಿಸ್ತು ಎಲ್ಲಿಂದ ಬರುತ್ತೆ ಅಂದ್ರೆ ಒಂದು ಯೋಜನೆ ಗ್ರಾಮಾಭಿವೃದ್ಧಿ ಮಂಜುನಾಥೇಶ್ವರ ಒಂದು ಕೃಪಾ ಕಟಾಕ್ಷದ ಜೊತೆಗೆ ನಮ್ಮ ಹೆಗಡೆ ದಂಪತಿಗಳ ಕೃಪಾ ಕಟಾಕ್ಷನೂ ಸಾಗಿದೆ. ಅದರ ಜೊತೆಗೆ ಶಿಸ್ತು ಸ್ವಲ್ಪ ಅನೇಕ ಯೋಜನಾಧಿಕಾರಿಗಳು ಇದರಲ್ಲಿ ಸಹಭಾಗಿತ್ವವನ್ನು ವಹಿಸಿಕೊಂಡು ಇಂಥ ಒಂದು ಸುಂದರವಾದ ಒಂದು ಕಾರ್ಯಕ್ರಮಗಳನ್ನ ಮಾಡಿ ನಮ್ಮ ಮಹಿಳೆಯರು ಸಹ ಇದರಲ್ಲಿ ಪಾಲ್ಗೊಳ್ಳಾಗಿರ್ತಾರೆ. ಗ್ರಾಮಾಭಿವೃದ್ಧಿ ಯೋಜನೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅನಿಲ್ ಕುಮಾರ್ ಎಸ್ಎಸ್ ಮಾತನಾಡಿ, ಕಚೇರಿಯ ವಿಕೇಂದ್ರೀಕರಣದಿಂದ ಜನಕ್ಕೆ ಇನ್ನೂ ಹೆಚ್ಚಿನ ಸೇವೆ ನೀಡಲು ಸಾಧ್ಯವಿದೆ. ಹೀಗಾಗಿ ಇಲ್ಲಿಯೇ ಕಚೇರಿ ಆರಂಭವಾಗಿದೆ. ಬಡವರ, ಅಸಹಾಯಕರ ಸರ್ವತೋಮುಖ ಅಭಿವೃದ್ಧಿಯ ಕನಸು ಹೊತ್ತು 40 ವರ್ಷಗಳ ಹಿಂದೆ ಡಾಕ್ಟರ್ ಹೆಗ್ಗಡೆ ಅವರು ಈ ಯೋಜನೆ ಆರಂಭಿಸಿದ್ದರು. ಈ ಯೋಜನೆ ಇಂದು ಪ್ರತಿ ಬಡವರ ಮನೆ ತಲುಪಿದೆ ಎಂದರು. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಜಿಎಂ ಶೆಟ್ಟಿ ಸೌಲಭ್ಯ ವಿತರಿಸಿ ಮಾತನಾಡಿದರು. ಯೋಜನೆಯ ಪ್ರಾದೇಶಿಕ ನಿರ್ದೇಶಕ ದುಗ್ಗೇಗೌಡ, ಪ್ರಾದೇಶಿಕ ಕಚೇರಿ ವ್ಯವಸ್ಥಾಪಕ ಪಿಯು ಪರಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಜಗದೀಶ್ ನಾಯಕ್ ಮೊಗಟ, ಪಟ್ಟಣ ಪಂಚಾಯತ್ ಮಾಜಿ ಜಿಲ್ಲಾಧ್ಯಕ್ಷ ಭಾಸ್ಕರ್ ನಾರ್ವೇಕರ್, ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷ ಮಹೇಶ್ ಬಿ ನಾಯ್ಕ್ ಅವರ್ಸಾ, ಜನಜಾಗೃತಿಯ ಸಮಿತಿ ಸದಸ್ಯ ವಾಸುದೇವ್ ಗುನಗ, ನೂತನ ಸದಸ್ಯ ನ್ಯಾಯವಾದಿ ಉಮೇಶ್ ನಾಯ್ಕ್, ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಅರುಣ್ ಶೆಟ್ಟಿ, ವಂದಿಗೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ಪುಷ್ಪಲತಾ ನಾಯಕ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.